ನಮಸ್ಕಾರ ಸ್ನೇಹಿತರೆ. ಈ ವಿಚಾರ ಸಂಬಂಧಿಸಿರೋದು ರಾಷ್ಟ್ರ ರಾಜಕಾರಣದಲ್ಲಿ. ಇದು ಒಮ್ಮೆ ನಿಜವೇ ಆದರೆ ನ್ಯಾಯಾಲಯದಿಂದ ಈ ಆದೇಶಕ್ಕೆ ಮಾನ್ಯತೆ ಬಂದಿದ್ದೇ ಆದ್ರೆ ಕಾಂಗ್ರೆಸ್ನ 99 ಜನ ಸಂಸದರು ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಆ ಎಲ್ಲ ಸಂಸದರು ತಮ್ಮ ಸಂಸದತ್ವ ಕಳೆದುಕೊಳ್ಳಲಿದ್ದಾರೆ. ಇಲ್ಲಿ ಚುನಾವಣಾ ಆಯೋಗನೇ ತಪ್ಪಿತಸ್ಥ ಅಂತಾನು ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಎಲ್ಲ 99 ಜನ ಸಂಸದರು ಆಯ್ಕೆಯಾಗಿದ್ದಾರೆ. ಇವರ ಆಯ್ಕೆಯನ್ನ ಅಸಿಂಧುಗೊಳಿಸಬೇಕು ಅಂತೇಳಿ ಈ ಹಿಂದೆ ಸಹ ರಾಷ್ಟ್ರಪತಿಗಳಿಗೆ ಮನವಿ ಹೋಗಿತ್ತು. ಈಗ ಅದು ಮತ್ತೆ ಮುನ್ನೆಲೆಗೆ ಬಂದಿದೆ. ನಿಜಕ್ಕೂ ಈ 99 ಜನ ಸಂಸದರು ಅಸಿಂಧುಗೊಳ್ತಾರಾ? ಏನ್ ಈ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೌದು ಸ್ನೇಹಿತರೆ, ಈಗ ಎಲ್ಲ ಕಾಂಗ್ರೆಸ್ನ 99 ಜನ ಸಂಸದರಿಗೆ ಅನರ್ಹತೆಯ ಭೀತಿ ಕಾಡ್ತಾ ಇದೆ. ಈಗ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತ ಒಂದು ಅರ್ಜಿ ಸಲ್ಲಿಕೆಯಾಗಿದೆ. ಆ ಅರ್ಜಿನಲ್ಲಿ ಚುನಾವಣಾ ಆಯೋಗದ ವಿರುದ್ಧನೂ ನಿರ್ದೇಶನಕ್ಕೆ ಮನವಿ ಮಾಡಲಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಮಿತಿಯಂತಹ ಪ್ರಮುಖ ಕಟ್ಟಳೆ ಇದ್ರೂ ಸಹ ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಚುನಾವಣಾ ಆಯೋಗ. ಹಾಗಾಗಿ ತಪ್ಪಿತಸ್ಥನ ಸ್ಥಾನದಲ್ಲಿ ಈಗ ಚುನಾವಣಾ ಆಯೋಗನೂ ಸಹ ನಿಲ್ಲಿಸಲಾಗಿದೆ. ನಿಮ್ಗೆಲ್ಲ ನೆನಪಿರ್ಬೋದು, ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಗರ್ ಗ್ಯಾರಂಟಿ ಅಂತಕ್ಕಂತ ಭರವಸೆಗಳನ್ನು ನೀಡಿತ್ತು. ಇದು ಲಂಚ, ಕಾನೂನಿನ ಪ್ರಕಾರ ಇದು ಲಂಚದ ಆಮಿಷವಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂತ ಎಲ್ಲ 99 ಜನ ಸಂಸದರನ್ನು ಅನರ್ಹಗೊಳಿಸಬೇಕು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಗಿದೆ. ಇಷ್ಟೇ ಅಲ್ಲ, ಇನ್ನೂ ಮುಂದುವರೆದು ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನಲ್ಲಿ ಚುನಾವಣಾ ಆಯೋಗದ ವಿರುದ್ಧನೂ ನಿರ್ದೇಶನ ನೀಡಬೇಕು ಅಂತೇಳಿ ಮನವಿ ಮಾಡಲಾಗಿದೆ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಿಸಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾಗ್ಲೂ ಸಹ ಚುನಾವಣಾ ಆಯೋಗ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಹಾಗಾಗಿ ಆಯೋಗದ ವಿರುದ್ಧನೂ ಸಹ ಇಲ್ಲಿ ಆರೋಪ ಮಾಡಲಾಗಿದೆ. ಎಚ್ಚರಿಕೆಯನ್ನೇನೋ ನೀಡಿತ್ತು ಚುನಾವಣಾ ಆಯೋಗ ಮೇ 2ನೇ ತಾರೀಕು. ನನಗೂ ನೆನಪಿದೆ ಅದು. ಈ ರೀತಿ ಯಾವುದೇ ಭರವಸೆಗಳನ್ನು ಯಾವುದೇ ರಾಜಕೀಯ ಪಕ್ಷಗಳು ನೀಡುವಂತಿಲ್ಲ ಅಂತೇಳಿ ಈ ಎಲ್ಲ ಎಚ್ಚರಿಕೆ ನೀಡಿದಾಗ್ಲೂ ಸಹ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳ ವಿತರಣೆಯಲ್ಲಿ ತೊಡಗಿತ್ತು ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನಲ್ಲಿ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಲಾಗಿದೆ. ಅವರು PIL ನಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಈ ಗರ್ ಖಾತರಿ ಯೋಜನೆ ಮತದಾರರಿಗೆ ಹಣಕಾಸಿನ ಆಮಿಷ ಒಡ್ಡಿ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡಿ ವೋಟ್ ಪಡೆಯುವುದು ಇದರ ಹಿಂದಿರ್ತಕ್ಕಂಥ ದುರುದ್ದೇಶ ಅನ್ನೋದು PIL ನಲ್ಲಿ ಮನವಿ ಮಾಡಲಾಗಿದೆ. ಈ ರೀತಿ ಕೊಡ್ತಕ್ಕಂಥ ಭರವಸೆಗಳು 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 123(1)A ಅಡಿನಲ್ಲಿ ಲಂಚಕ್ಕೆ ಸಮಾನ. ಇಷ್ಟೇ ಅಲ್ಲದೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 171B ಮತ್ತು 171E ಅಡಿನಲ್ಲಿ ಶಿಕ್ಷಾರ್ಹವಾಗಿದೆ ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಸಿರ್ತಕ್ಕಂಥವರು ವಾದ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಈ ವರ್ಷ ಚುನಾವಣೆಯಲ್ಲಿ ಚುನಾಯಿತರಾಗಿರ್ತಕ್ಕಂಥ ಎಲ್ಲ 99 ಕಾಂಗ್ರೆಸ್ ಸಂಸದರನ್ನು ಈ ಕಾನೂನಿನ ಪ್ರಕಾರ ಅನರ್ಹರು ಅಂತ ಘೋಷಣೆ ಮಾಡಬೇಕು ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನಲ್ಲಿ ಮನವಿ ಮಾಡಲಾಗಿದೆ. ಈ ಗರ್ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ನ ಸಂಸದರು ಲಾಭ ಪಡೆದಿದ್ದಾರೆ, ಗೆದ್ದಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಸಹ ಅರ್ಜಿದಾರರು ಮನವಿ ಮಾಡಿದ್ದಾರೆ. ಮೇ 2ನೇ ತಾರೀಕೆ ಚುನಾವಣಾ ಆಯೋಗ ಈ ರೀತಿಯ ಭರವಸೆ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ದು ಅಕ್ರಮ ಆಗತ್ತೆ, ಇದನ್ನ ಮಾಡಬಾರ್ದು ಅಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆಯನ್ನು ಸಹ ನೀಡಿತ್ತು. ಆದ್ರೂ ಕಾಂಗ್ರೆಸ್ ಪಕ್ಷ ಇಂತಹ ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಇಲ್ಲಿ ಸ್ಪಷ್ಟ ಚುನಾವಣಾ ಆಯೋಗಕ್ಕೆ ಇದು ಅರಿವಿದ್ರೂ ಸಹ ಕಾಂಗ್ರೆಸ್ನ ವಿರುದ್ಧ ಕ್ರಮ ಕೈಗೊಂಡಿರಲಿಲ್ಲ. ಈ ಕಡೆ ಕಾಂಗ್ರೆಸ್ನವರು ಸಹ ಚುನಾವಣಾ ಆಯೋಗ ಎಚ್ಚರಿಕೆ ಕೊಟ್ಟಿದ್ರೂ ಸಹ ಇಂಥ ಗ್ಯಾರಂಟಿಗಳನ್ನು ಮುಂದುವರಿಸಿತ್ತು. ಇಲ್ಲಿ ಲೋಪ ಎರಡೂ ಕಡೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ. ತಪ್ಪು ಯಾರೇ ಮಾಡಿರ್ಲಿ, ಅದು ನರೇಂದ್ರ ಮೋದಿ ಅವರ ಬಿಜೆಪಿನೇ ಮಾಡಿರ್ಲಿ, ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷನೇ ಮಾಡಿರ್ಲಿ, ಕ್ರಮ ಕೈಗೊಳ್ಳಬೇಕಾಗಿದ್ದು ಚುನಾವಣಾ ಆಯೋಗದ ಕರ್ತವ್ಯ. ಆದರೆ ಚುನಾವಣಾ ಆಯೋಗ ಅದನ್ನ ಮಾಡಿಲ್ಲ. ಈ ಕಡೆ ಚುನಾವಣಾ ನೀತಿ ಸಂಹಿತೆಗಳನ್ನು ಸಹ ಕಾಂಗ್ರೆಸ್ ಪಕ್ಷ ಪಾಲನೆ ಮಾಡಿಲ್ಲ ಅನ್ನೋದು ಸ್ಪಷ್ಟ ಅಂತ PIL ನಲ್ಲಿ ಕೇಳಲಾಗಿದೆ. ಸ್ನೇಹಿತರೆ, ಇದು ಸಾಮಾನ್ಯ ಸುದ್ದಿ ಅಲ್ಲ. ಇದನ್ನ ಸೀರಿಯಸ್ ಆಗಿ ಪರಿಗಣನೆ ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ನೀವೇ ನೋಡಿ, ರಾಹುಲ್ ಗಾಂಧಿ ಅವರು ಸಾರ್ವಜನಿಕ ಭಾಷಣಗಳಲ್ಲೇ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಜೂನ್ ತಿಂಗಳಿಂದ ಎಲ್ಲರ ಖಾತೆಗಳಿಗೆ ಟಕಾಟಕ್ ಅಂತೇಳಿ ಮಾಸಿಕವಾಗಿ ಹಣ ಬರುತ್ತೆ ಅಂತ. ಅಷ್ಟೇ ಅಲ್ಲದೆ ಅದನ್ನ ಪ್ರಿಂಟ್ ಮಾಡಿ ಗ್ಯಾರಂಟಿ ಕಾರ್ಡ್ಗಳನ್ನು ಸಹ ವಿತರಣೆ ಮಾಡಿದ್ರು.
ಇದನ್ನೇ ನೆಚ್ಚಿಕೊಂಡಿದ್ದಂತ ಜನ ಸಹ ಪೋಸ್ಟ್ ಆಫೀಸ್ಗಳ ಮುಂದೆ ಕ್ಯೂ ನಿಂತಿದ್ರು. ಇದನ್ನೇ ಈಗ ಪ್ರಶ್ನೆ ಮಾಡ್ತಾ ಇರೋದು, ಇದು ಆಮಿಷ ಅಲ್ಲದೆ ಮತ್ತೇನು? ಸ್ನೇಹಿತರೆ, ನಾವು ಇಲ್ಲಿಯವರೆಗೂ ಚುನಾವಣಾ ಪ್ರಚಾರದಲ್ಲಿ ಸಾಮಾನ್ಯವಾಗಿ ಕಂಡಿರೋದೇನು? ನಾನು ನಿಮ್ಗೆ ರಸ್ತೆ ಮಾಡಿಸ್ಕೊಡ್ತೀನಿ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀನಿ, ಶೌಚಾಲಯಗಳ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ, ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಹಳ್ಳಿಗಳಲ್ಲಿ ಹಾಸ್ಪಿಟಲ್ಗಳನ್ನ ಕಟ್ತೀನಿ ಅನ್ನೋ ಭರವಸೆಗಳನ್ನ ರಾಜಕಾರಣಿಗಳು ಕೊಟ್ಟಿರೋದನ್ನ ನಾವು ನೋಡಿರ್ತೀವಿ. ಆದ್ರೆ ಇತ್ತೀಚೆಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಪ್ರತಿ ತಿಂಗಳು, ನೀವೇನೂ ಕೆಲಸ ಮಾಡೋದೇ ಬೇಕಿಲ್ಲ, ಕೂತಲ್ಲೇ ದುಡ್ಡನ್ನ ಡ್ರಾ ಮಾಡ್ಕೊಂಡು ನಿಮ್ಮ ಜೀವನನ ಸಾಗಿಸ್ಬೋದು, ಇಂಥ ಭರವಸೆಗಳನ್ನು ಕೊಡೋದಿದೆಯಲ್ಲ, ಇದು ನಿಜಕ್ಕೂ ಆಘಾತಕಾರಿ. ಯಾವುದೇ ಒಂದು ಸ್ವಸ್ಥ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರೋದಿಲ್ಲ. ಇದು ಓಲೈಕೆ ರಾಜಕಾರಣ ಆಗುತ್ತೆ ಹೊರತು ಇದರಿಂದ ಯಾವುದೇ ರೀತಿಯ ಅನುಕೂಲಗಳು ಆಗೋದಿಲ್ಲ ಅನ್ನೋದು ಆಗ ಸಹ ಕೇಳಿ ಬಂದಿತ್ತು. ನೀವೇ ನೋಡಿ, ಚುನಾವಣೆಯಲ್ಲಿ ನಿಮ್ಮ ಖಾತೆಗೆ ತಿಂಗಳ ಇಷ್ಟು ದುಡ್ಡು ಹಾಕ್ತೀನಿ ಅಂತ ಹೇಳೋದು ಹೆಚ್ಚು ಕಡಿಮೆ ಲಂಚ ಕೊಡ್ತೀನಿ ಓಟ್ ಹಾಕಿ ಅಂದಂಗೆ ಆಗತ್ತೆ. ಅದು ದುಡ್ಡು ಕೊಟ್ಟು ಮತ ಪಡೆದಂತಾಗತ್ತೆ. ಇದನ್ನೇ ಈಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನಲ್ಲಿ ಕೇಳಿರೋದು. ಕಳೆದ ಬಾರಿ 50ಕ್ಕಿಂತ ಕಡಿಮೆ ಸೀಟ್ಗಳನ್ನ ಗೆದ್ದಂತ ಕಾಂಗ್ರೆಸ್ ಈ ಬಾರಿ ಶತಕದ ಹತ್ತತ್ರ ಬಂದಿದ್ದಕ್ಕೆ ಕಾರಣನೇ ಇಂತಹ ಗ್ಯಾರಂಟಿ ಕಾರ್ಡ್ಗಳ ವಿತರಣೆ ಮಾಡಿದ್ದು ಅಂತ ಬಿಜೆಪಿಯವರು ಸಹ ಆರೋಪ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ನೀವೇ ನೋಡಿದೀರಾ, ಪೋಸ್ಟ್ ಆಫೀಸ್ಗಳ ಮುಂದೆ ಜನ ಕ್ಯೂ ನಿಂತಿದ್ರು. ನನಗೆ ಜೂನ್ ನಿಂದ ನನ್ನ ಖಾತೆಗೆ ದುಡ್ಡು ಬರುತ್ತೆ, ಜುಲೈಯಿಂದ ನನ್ನ ಖಾತೆಗೆ ಟಕಾಟಕ್ ಅಂತ ಹೇಳಿ ದುಡ್ಡು ಬರುತ್ತೆ ಅಂತ. ಈ ಹಿಂದೆನೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ನ ವಕೀಲರಾಗಿರ್ತಕ್ಕಂಥ ವಿಭು ಆನಂದ್ ಅವರು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಸಂಸದರನ್ನು ಅನರ್ಹಗೊಳಿಸಬೇಕು, ಅವರು ಆಯ್ಕೆಯಾಗಿರುವುದು ಈ ರೀತಿಯ ಅನೈತಿಕ ಆಮಿಷಗಳನ್ನು ಕೊಡುವುದರ ಮೂಲಕ ಅಂತೇಳಿ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದ್ರು. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ. ಆದ್ರೆ ಆಗ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಪ್ರಕರಣ ಆಲ್ಮೋಸ್ಟ್ ಆಲ್ ಸೈಡ್ ಲೈನ್ ಆಗಿತ್ತು. ಈಗ ಮತ್ತೆ ಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಈ ಬಗ್ಗೆ ಸಲ್ಲಿಕೆಯಾಗಿದೆ. ಗ್ಯಾರಂಟಿ ಯೋಜನೆಗಳನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷದವರು ಬಳಸಿಕೊಂಡಿದ್ದಾರೆ. ಇದು ಶಿಕ್ಷಾರ್ಹ ಅಪರಾಧ, ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅಂತ ಆಗೋ ಸಹ ಮಾತು ಕೇಳಿ ಬಂದಿತ್ತು. ಸ್ನೇಹಿತರೆ, ನಿಮಗೇನ್ ಅನ್ಸುತ್ತೆ? ಚುನಾವಣಾ ಆಯೋಗ ಎಚ್ಚರಿಕೆಯನ್ನು ನೀಡಿದ್ರೂ ಸಹ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಅದನ್ನು ಉಲ್ಲಂಘನೆ ಮಾಡಿದೆಯಾ? ಇದಕ್ಕೆ ಕಾಂಗ್ರೆಸ್ನ ಸಂಸದರು ಅನರ್ಹಗೊಳ್ಳಬೇಕಾ? ಮತ್ತು ರಾಜಕೀಯ ಪಕ್ಷಗಳು ಈ ರೀತಿಯ ಆಮಿಷಗಳನ್ನು ಒಡ್ತಾ ಇದ್ರೂ ಸಹ ಯಾವುದೇ ರೀತಿಯ ಕಠಿಣ ಕ್ರಮವನ್ನು ತೆಗೆದುಕೊಳ್ಳದೆ ಚುನಾವಣಾ ಆಯೋಗ ಸೈಲೆಂಟ್ ಆಗಿದ್ದು ಯಾಕೆ? ನಿಜಕ್ಕೂ ಚುನಾವಣಾ ಆಯೋಗದ ವಿರುದ್ಧನೂ ಸಹ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾ? ನಿಮಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.